ನಮಸ್ಕಾರ. ಉಜಿರೆ ಒಂದು ಸತ್ಯದ ಪುಣ್ಯಭೂಮಿ, ದೈವಗಳ ನಾಡು. ಈ ದೈವಗಳ ನಾಡಲ್ಲಿ ನಡ್ವೋಳ್ ಸಿರಿ ಜಾತ್ರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಒಂದು ಅತೀ ದೊಡ್ಡ ದೈವಗಳು ಸೇರುವಂತಹ ಅಂದ್ರೆ ಸಿರಿ ಸೇರುವಂತಹ ಒಂದು ಜಾಗ. ಈ ಜಾಗ ಯಾವ ರೀತಿ ಪುಣ್ಯಕ್ಷೇತ್ರ ಆಗಿದೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾರೆ. ಬಂದಂತಹ ಸಿರಿಯ ದರ್ಶನ ಆಗುವವರು ಅನೇಕರು ಇರ್ತಾರೆ. ಅಂತಹ ಮಧ್ಯೆ ಲಕ್ಷಾಂತರ ಜನರು ಸೇರಿ ಭಕ್ತರು ಸೇರಿ ನಡೆಸುವಂಥ ಒಂದು ಸಿರಿ ಜಾತ್ರೆ ಏನಿದೆ ಅತ್ಯಂತ ಅದ್ಭುತವಾಗಿದೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಮುನ್ನ, ಎಲ್ಲ ದೈವಿಕ ಕಾರ್ಯಕ್ರಮಗಳಿಗೂ ಮುನ್ನ ದೇವಸ್ಥಾನದ ಕೊಡಿ ಏರಬೇಕು. ಕೊಡಿ ಏರಬೇಕು ಅಂತ ಹೇಳಿದ್ರೆ ಸತ್ಯನಾಪುರದ ಸಿರಿ, ಮೂಲ ಕ್ಷೇತ್ರವಾಗಿರುವಂತಹ ಸತ್ಯನಾಪುರದ ಸಿರಿಗಳೇನಿದ್ದಾರೆ ಅಲ್ಲಿಗೆ ಮೊದಲು ಹಿಂಗಾರವನ್ನ ಇಟ್ಟು ಅಲ್ಲಿಂದ ಒಂದು ಅನುಮತಿ ಪಡೆದುಕೊಂಡು ಹೋಗುವಂತ ಒಂದು ಕಾರ್ಯ. ನಾವೀಗ ಕಾಡಿನ ಮಧ್ಯೆ ಸಾಕ್ತಾ ಇದ್ದೇವೆ. ಈ ಕಾಡಿನ ಮಧ್ಯೆ ಸಿರಿಯ ಸತ್ಯನಾಪುರ ಇದೆ. ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಮ್ಮ ಜೊತೆಗೆ ಉಪಯುಕ್ತ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಸಾದ್. ಪ್ರಸಾದ್ ಅಂತ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದೀರಿ. ನಾವೀಗ ಈ ಕಾಡಿನ ಮಧ್ಯೆ ಹೋಗ್ತಾ ಇದ್ದೇವೆ. ಉಜಿರೆಯ ನಡ್ವಾಳ್ ಭಾಗ ಇದು. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಯಾವ ಕಾರಣಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ? ಇದು ಅಂದ್ರೆ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನದ ಮೂಲ ಆಲಡೆ ಕ್ಷೇತ್ರ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ. ಇಲ್ಲಿ ಜಾತ್ರೋತ್ಸವ ನಡಿಬೇಕಿದ್ರೆ ನಮ್ಮ ಸಿರಿಗಳ ಸತ್ಯನಾಪುರದ ಸಿರಿಗಳ ಒಂದು ಅರಮನೆ ಈ ಭಾಗದಲ್ಲಿ ಇದೆ. ಅಲ್ಲಿಂದ ನಾವು ಈ ಹೂ ಹಿಂಗಾರ ಇಟ್ಟು ಅಲ್ಲಿಂದ ಹೂ ಹಿಂಗಾರ ತಂದು ಎಲ್ಲ ಭಕ್ತಾದಿಗಳು ಸೇರಿ ಹೂ ಹಿಂಗಾರ ತಂದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಧ್ವಜಾರೋಹಣ ಮಾಡ್ಲಿಕ್ಕಿದ್ದೇವೆ. ಈಗ ಈ ಸತ್ಯನಾಪುರ ಅರಮನೆ ಅಂತ ಹೇಳಿದ್ರೆ ಈ ಸಿರಿಗಳು ಹುಟ್ಟಿದ್ದು, ಜನಿಸಿದ್ದು ಮತ್ತೆ ಇಲ್ಲಿ ಜೀವನವನ್ನು ಕಳೆದಿರೋದು ಇದೇ ಜಾಗದಲ್ಲಿ ಅಂತ. ಹೌದು ಹೌದು. ಅದರ ಬಗ್ಗೆ ವಿವರವಾಗಿ ಹೇಳುದಂದ್ರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಮಗೆ ಅಷ್ಟೇ ಸ್ವಲ್ಪ ಸ್ವಲ್ಪ ತಿಳಿದ ವಿಷಯ. ನಾವು ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಹಾಕುವ ಇಟ್ಟಾಗ ಈ ರೀತಿ ಒಂದು ಜಾಗ ಇದೆ. ಅಲ್ಲಿ ಸಿರಿಗಳ ಅರಮನೆ ಇದೆ. ಆ ಅರಮನೆಯ ಕುರುಹುಗಳು ಮಾತ್ರ ಇದೆ. ಅಲ್ಲಿ ನೋಡಿ ಹೋಗಿ ನೋಡಿ ಅಲ್ಲಿಂದ ಇನ್ನು ಮುಂದೆ ನೀವು ಜಾತ್ರೋತ್ಸವ ಸಮಯದ ಧ್ವಜಾರೋಹಣದ ಮುಂಚೆ ಹೋಗಿ ಅಲ್ಲಿಂದ ಹೂ ಹಿಂಗಾರ ಇಟ್ಟು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಹೂ ಹಿಂಗಾರ ಇಟ್ಟು ಅಲ್ಲಿಂದ ಹೂ ಹಿಂಗಾರ ತಂದು ಆಮೇಲೆ ದೇವಸ್ಥಾನದ ಜಾತ್ರೋತ್ಸವಕ್ಕೆ ಕೊಡಿ ಏರುವುದು ಅಂತ ಹೇಳ್ತೇವೆ. ಕೊಡಿ ಏರಿಸುವುದು ಮತ್ತು ಈ ಥರ ಪೂಜಾದಿಗಳನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಬರೋದು. ಮಧ್ಯಾಹ್ನ ಪೂಜೆ ಹೀಗೆ ಜಾತ್ರೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಅಲ್ಲಿಂದ. ಎಲ್ಲ ಕುರುಹುಗಳು ನಮಗೆ ಈಗ ಕಾಣಬಹುದು ಅಂತ ಸ್ವಲ್ಪ ಮುಂದೆ ಹೋದ್ರೆ. ಸ್ವಲ್ಪ ಈ ಮುಂಚೆ ಎಲ್ಲ ಈ ಕಲ್ಲಿನ ಫೌಂಡೇಶನ್ ಮಾಡ್ತಾರಲ್ಲ, ಈ ಮಣ್ಣಿನಲ್ಲಿ ಮಾಡಿ ಕಾಟ ಕಲ್ಲು ಅಂತಾರೆ, ಗುಡ್ಡದ ಕಲ್ಲಿನಲ್ಲಿ ಮಾಡಿದ ಕೆಲವು ಕುರುಹುಗಳು ಅಲ್ಲಿ ಸಿಗ್ತವೆ ನೋಡ್ಲಿಕ್ಕೆ. ಒಂದು ಅಷ್ಟಮಂಗಳ ಪ್ರಶ್ನೆ ಇಟ್ಟಂತ ಸಂದರ್ಭದಲ್ಲಿ ಅದನ್ನ ಪಾಲನೆ ಮಾಡದೇ ಇದ್ದದ್ದು ಆ ಥರದ್ದು ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಂಡಿರೋದು ಏನಾದ್ರು ಇತ್ತ ಮೊದಲು? ಸಮಸ್ಯೆಗಳು ಹೇಳ್ತಾ ಇದ್ರು. ಮತ್ತೆ ಅದ್ರ ಬಗ್ಗೆ ಈಗ ಅಷ್ಟು ಮಾಡಿ ಅಲ್ಲಿಂದ ತನ್ನಿ ಹೂ ಹಿಂಗಾರ ತನ್ನಿ ಜಾತ್ರೋತ್ಸವ ದಿವಸದಂದು. ಆಮೇಲೆ ಮುಂದೆ ಏನಾದರೂ ಜೀರ್ಣೋದ್ಧಾರ ಆಗುವಾಗ ಅದಕ್ಕೆ ಏನು ಆಗ್ತದೆ ಅಂತ ನೋಡಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ಈ ರೀತಿ ಸಂಪ್ರದಾಯಬದ್ಧವಾಗಿ ಹೂ ಹಿಂಗಾರ ಇಟ್ಟು ಪ್ರಾರ್ಥನೆ ಮಾಡಿ, ಸಿರಿಗಳಿಗೆ ಪ್ರಾರ್ಥನೆ ಮಾಡಿ ವಾಪಸ್ ಬರುವಂತ ಕಾರ್ಯವನ್ನ ಮಾಡ್ತಾ ಇದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಮತ್ತೆ ಏನಾದ್ರು ಅದರ ನಂತರ ಆಗಿರುವಂತಹ ಬದಲಾವಣೆಗಳು, ಒಳ್ಳೇದಾಗಿರೋದು ಏನಾದ್ರು ಇದೆಯಾ ಅಂತ? ಹೌದು, ಮುಂಚೆಲ್ಲ ನಡೀತಿತ್ತು ಜಾತ್ರೆ, ಏನೋ ಒಂದು ಆಗ್ತಾ ಉಂಟು, ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ. ಈ ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಅಷ್ಟಮಂಗಲ ಇಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ನೀವು ಮಾಡಿದ ಮೇಲೆ ಒಳ್ಳೆ ಉದ್ಧಾರ ಆಗ್ತದೆ ಒಳ್ಳೇದಾಗ್ತದೆ ಹೇಳಿದ ಮೇಲೆ ತುಂಬಾ ಬದಲಾವಣೆಗಳಾಗಿದೆ ದೇವಸ್ಥಾನದಲ್ಲಿ. ತುಂಬಾ ಬದಲಾವಣೆ ಆಗಿದೆ. ಈಗ ನಾವು ನಂಬಿಕೊಂಡು ಬರುವಂತಹ ಸಿರಿಗಳ ಮೂಲ ಸ್ಥಾನ ಏನಿದೆ, ಸತ್ಯನಾಪುರ ಅರಮನೆ ಇರೋದು ಇಲ್ಲಿ. ಹೌದು, ಉಜಿರೆಯಲ್ಲೇ ಇರೋದು. ನಾವು ಕೂಡ ಒಂದು ಭಾಗ್ಯವಂತರೇ ಈ ಸಂದರ್ಭದಲ್ಲಿ ಹೇಳೋದು. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲೇ ಈ ಒಂದು ದೊಡ್ಡ ಅರಮನೆ ಇದೆ. ಅಂದ್ರೆ ಸಿರಿಗಳನ್ನ ನಂಬುವಂತ ಅನೇಕ ಲಕ್ಷಾಂತರ ಭಕ್ತರಿದ್ದಾರೆ. ಅಂತವರಿಗೆ ಈ ಮೂಲ ಸ್ಥಾನ ಇಲ್ಲೇ ಇರೋದು ಅಂತ ಹೇಳಿದ್ರೆ ನಮಗೂ ಒಂದು ಹೆಮ್ಮೆ. ಧನ್ಯವಾದಗಳು. ನೋಡಿ, ನಾವು ಗಮನಿಸಬಹುದು, ಸಿರಿಗಳನ್ನ ನಂಬುವಂಥವ್ರು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿದ್ದಾರೆ, ಈ ಕರಾವಳಿ ಭಾಗದಲ್ಲಿದ್ದಾರೆ. ಆ ದೈವಗಳನ್ನು ನಂಬುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಭಕ್ತಿ ಇರುತ್ತೆ ಅಂತ ಹೇಳಿದ್ರೆ ನಾವು ಜಾತ್ರೋತ್ಸವದ ಸಂದರ್ಭದಲ್ಲಿ ನೋಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಸಿರಿಯನ್ನು ನಂಬ್ತಾರೆ ಅಥವಾ ದರ್ಶನ ಮಾಡ್ತಾರೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಇಲ್ಲಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು, ಈ ಕಾಡಿನ ಮಧ್ಯೆ ನಾವು ಸಾಕ್ತಾ ಇದ್ದೀವಿ. ಸಿರಿಯ ಅರಮನೆ ಏನಿದೆ, ಸತ್ಯನಾಪುರ ಅರಮನೆ ಏನಿದೆ, ಆ ಅರಮನೆಯ ಬಾಗಿಲಿಗೆ ನಾವು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ನಾವು ನೋಡಿ ನಿಮಗೂ ತಿಳಿಸುವಂಥ ಕೆಲಸವನ್ನ ಮಾಡ್ತೀವಿ.
महातिशय सौंदर्य लावण्याय नमो नमः शशांक क्षेत्र प्राणवल्लभाय नमो नमः कस्तूरी अन्यथा शरणं नास्ति त्वमेव शरणं तस्मात् कारुण्य रक्ष रक्ष जगदीश्वर ಅರೆ ಇನ್ನೊಂದು ಬಂಡ ಅರೆನಪ್ಪ ಇನ್ನಿಕೆ ಅರೆ ಬಣ್ಣಯ ಬರಿ ಅಜ್ಜ ಎರಡು ಪುತ್ರಡಿ ಬಣ್ಣ ಎನ್ನಪ್ಪೆ ನಾನು ಇನ್ನಿಕೆ ಮಲೆ ಮತ್ತೊಸಗಿರ ಬರುವತ್ತೋಗಿ ಇನಿ ಕಣಗ ಇನಿ ಪೂಜಾ ಪುಲ್ಪಗೋ ಬತ್ತ ಇನಿ ಬಡಿಕ ಇಲಂಕ ಲೋಕ ನಡೆದ ಇನ್ನಿಕೆ ಪತ್ತಪ್ಪ ಜೋಕುಲು ಒಂಜಪ್ಪ ಬುದ್ಧಿ ಬರ್ತದೆ ಇನ್ನಿಕೆ என்ன எல்லாப்ப மை மேல போண்டு கூட்டத்துக்கு போய் கூட்டத்துக்கு போதானாங்க அப்பேக்கு இன்னைக்கு தானே மறுபடிய கூட்டத்துக்கு போனாங்க ஓ தரு பெட்டி பொண்ணுக்கு என்ன 15 தப்பாலைக்கு இன்னைக்கு அசருக்கு பேருக்கு வரலாம் இனி படம் உப்பு பறந்துக்கு வரலாம் இன்னைக்கு 4 பால் 10 நாள் புத்தாடி சந்தேஷ்டி பண்ணலாம் அந்த வண்டர் இனி என்னோட பேரு ಅತ್ತ ಜತ್ತು ಬತ್ತೇರಿ ಮನ್ನಾಗ ಇನ್ನು ಕುಟುದಾಗಲಟ್ಟೆ 17 ಪರಿಸಾಲೇರಿ ಜಾತಿ ಸಂಗತಿ ನಿಂತಿಗಿರಸ್ತೇರಿ ಇನ್ನು ಕುಟುಗಲ್ಲ ಇಪ್ಪನಾಗ ಓ ಬಯಸಿರಿ ಎದುರು ಬಲ ಕುಲ್ಲಲ ಮೂಜು ಮಕ್ಕಳಿನ ಬಣ್ಣಗ ಬಸಳೂರು ಬತ್ತಿಗೆ ಕಾಂತು ಪುಂಜ ಇನಿಗೆ ಕೂಟ ಮಲ್ತಿದೆ ಕೂಟದಾಗಲಟ್ಟೆ ನಾನು ಮಾನ ಮರ್ಯಾದಿ ಜಾತಿ ಕಟ್ಟಬೋಡು ನಿತ್ಯ ಒಡ್ಪಡು ಬಂದಿದೆ ಏನು ಪೋಯಿನ ಬಾಲ ಇನ್ನಿಕ್ಕೆ ದಾಮಿನ ಗೆಜ್ಜಿ ತೆತ್ತೊಂಡೆ ಇನ್ನಿಕ್ಕೆ ಅದ ರಂಗನ ಮುಜರ ಬೆದೆ ಮಳಿ ಜತ್ತೆ ಇನ್ನಿಕ್ಕೆ ಪೋಯ ಕೂಟದಾಲಕ್ಕೆ ಪೋನಾಗ ಹಚ್ಚೋದಕ್ಕ ನ್ಯಾಯ ಬಸ್ವೆ ಸಾಯಿಗಳು ಸಂಕರು ಅಲ್ವೇ ಮಣ್ಣ ಮನೆ ವಿರ್ಮನ ವೈದ್ಯ ಪಚ್ಚೋದಕ್ಕ ನ್ಯಾಯ ಬತ್ತನ್ನಾಗ ಬಸ್ಸುಡು ಬತ್ತೆಗಿರಿ ಕಾಂಜೋ ಕಾಂಜಿ ಕಾಂತು ಪುಂಜೆ ಕನ್ನಡ ಕಣದೊಕ್ಕ ಸಿಂತಡಂತರ ಜತ್ತದೆ ಮುಗುರು ಎಲಿಕೆ ತೆಲ್ಪುವೆ ಓ ಸಿರಿಗೆಲ್ಲ ಉಳ ಜತ್ತಿಗಾರ ಎಂಕೆ ನಿಕ್ಕಾಂಡು ಎಂಕೆ ಬಿದ ಜತ್ತಿಗಾರ ಎಂಕೆ ಬುಡುಕೋರ ಬಣ್ಣಗ ಕಂತು ಮುಂಜೆ ಓ ಮಧುಮಯ ಏನು ಬುಡುಗೋರು ಇನ್ನು ಉಳ ಜತ್ತಿಗಾರ ಎಂಕಾಂಡು ಬಿದ ಜತ್ತಿಗಾರ ಇದಕ್ಕಂದ ಇನ್ನಕ್ಕೆ ಏನು 15 ತೋಪಾಲೇನೆ ಏನೇ ಇನ್ನಿ ಹಂಗರ ಬಾರ ಕೊಟ್ಟುಕೊಂಡು ಮಧ್ಯಾಹ್ನ ಬಿದ ಬಣ್ಣಗ ಬಿಗದ ಕೊಂಚಲಿ ಜತ್ತಿದ ಡಕ್ಕೆ ಮಾಯದಪ್ಪ ಡಕ್ಕನಾಗ ಬಂಜರ ನಗಂತು ಬಂಜ ನಿಲ ಜಪ್ಪುಳ ಇನ್ನಿಕ್ಕೆ ಏನೇ ಜತ್ತು ಬಾಯ ನಪ್ಪ ಬಣ್ಣಗ ಆಜ ರಂಗಣ ಮುಜರ ಬೆರಿಯ ಮುಂದೆ 10-15 ಕಂಚಿದ ಕಲ್ಲ ಬಡಿಬೆ ದಾಂಡು ಒಂದು ಇತ್ತೆ ಬತ್ತೇರಿ ಬಣ್ಣಗ ಎಡದುಡು ಮುತ್ತೆ ನೆಗರೆ ಮತ್ತೆ ತಾವ ನೆಗೆದೆ ಎಡದುದು ಬಣ್ಣಗ ಸಂಚ ನಪ್ಪರದ ಮನೆಗೆ ಮೇಲೆ ಹೇಳುತ್ತೀರಿ ಓ ದರಿ ಬಟ್ಟಿ ಪೊಣ್ಣೆ ಎನ್ನ ಬಾಲ ನೆನಪಿದ ಇದಲ್ಲ ಅಜ್ಪ ಮನೆಗೆ ಬಟ್ಟೆನ ಬರಿಪಲ ಮುಪ್ಪು ಮನೆಗೆ ಬಾಲ ಅಡಿಕೆ ಬಾಡ ಮುಪ್ಪು ಮನೆಗೆ ಬಟ್ಟೆನಿ ಮೀನಿ ಮೇಲಕ್ಕೆ ಬಾಡ್ಲ ಏನು ನಾನು ನಟ್ಟೊಂದು ಮುಜ್ಜಿ ಬೇರೆ ಬೆಳೆದು செட்டு பிற அண்ணா நான் ஜாலம் முந்தி அடித்து பஞ்சித குஞ்ச ரஜப்புவே என்ன பாலனே கொணப்ப மல மத்த சுகிலில பர்வத்து கொணப்ப நான் நச்சவேன பெந்தவனக ஓ ಅಕ್ಕೆರ ತಾನೇ ಇರಗಿರಿ ಮಂಕಣ್ಣ ಅಕ್ಕೆರ ಮರಲಾಂಡ ಜವಳಿ ಎರ್ತುದು ಬಡ್ಚಿಂದ ಬಣ್ಣಗ ಅಟ್ಟ ಕಟ್ಟೆ ಚಲ ಪಡಿಸುದು ಅಂಗರವರ ಕೊಟ್ಟುಗರಿ ಮುಗು ಏನನೆ ಓ ಪೈನಿ ಬಳ್ಳಿದ ತೊಟ್ಟಿಲಿ ಬಳ್ಳಿದ ಸಾಕು ಬಂಗಾರದ ಕೊಲ್ಕೆ ತಪ್ಪದು ಆಜ ರಂಗನ ಮುಯ್ಯ ಬೆರೆಯ ಮುಂದಿನ ಕೊಣತ್ತು ಅಂಗರ ಬೇರೆ ಕೊಟ್ಟುಕೊಟ್ಟಿದ್ದೆ ದಿನಗ ಇನಿ ಕೆಮ್ಮು ಮಲ್ ತೊಲುದಾರು ಉಯ್ನೇನು ಒಂದು ಮಾಡ 12 ನಮಗೆ ನಡೆಯಲಿಕ್ಕೆ ಬಲ ಪೋಯಿಂದು ಪಣ್ಣಗ ತುಂಬ ತಿರುಪಿರಪ್ಪ ಬತ್ತಲೋ ಬಣ್ಣಗ ಕೈಪೆ ಕಾಯರೆ ಸೀಪೆ ಕುಕ್ಕು ಒತ್ತ ಬಳ್ಬು ಬರುವ ಪುಂಡು ಜಾರಿಗೆ ಕಡತೊಂದು ಪೊಣ್ಣಗ ಮೈ ನಡ್ಕ ಕಡತೊಂದು ಪೊಣ್ಣಗ ಕೆಮ್ಮ ಕುಡಿಕೆ ಮುಲ್ಕೆ ಕಡಪುಣಗ ಬತ್ತಲೋ ಎಲ್ಲಿ ಮನಸ್ಸು ಎಮಲ್ಲ ಬಲ್ಲ ಮಲ ಮನ ಪುಣ ಏನು ಮನೆ ಕಡತ ಬಣ್ಣಗ ಇನ್ನಿ ಅಜ್ಜರ ಮನೆಗೆ ಬರ್ತದೆ ಆ ಕಟ್ಟದ ಊರು ಆ ಕಟ್ಟದಲ್ಲಿ ಎಪ್ಪಳು ಏನಂಡೆ 15 ಬಾಲಿನಿ ಇನಿಕ್ಕಣಗ 4 ಬಾಲ ಬತ್ತು ನಾರಾಯಣ ಪುತ್ತಂತ ಬಂಡಳು ಓದಿನ ಓದಿಗೆ ಇನಿಕೆ ಬಸ್ತಲೂರು ಬತ್ತಿಗೆದ ಕಾಂತು ಗುಂಜೆ ಅಯ್ಯೋ ಸಿರಿ ಪೋಯನ ಬತ್ತನ ಬಣ್ಣಗ ಇನಿಕ್ಕೆ ಏನಡೆ ಇನಿ ಮಲಲ್ಲ ಮತ್ತು ಬರುವತ್ತೋಡು ಇನಿ ಮಾಯ ಅಂತ ಅಪ್ಪ ಮಾಯ ಮಲ್ಪಣಗ ಪೈದಿಕ್ಕಂಜಿಕ್ಕೆ ಇನ್ನಿ ಒಂಜಿ ಅಪ್ಪ ಒರಿ ಮಗಿದು ಪುಟ್ಟಡ ಎಂಕು ಸಂಗಡಿ ಬೋಡು ಸೊನ್ನೆನ ಬಂಜಿ ಜನ ಬೆಳೆದೋಗ್ಲು ಬೋಡು ಸೊನ್ನೆ ಸಕಡಿ ಸ್ವಲ್ಪಡು ವಾತು ಬರ್ತನಗ
ಎಂಕೆ ನೆನಪೊಳ್ಳಲು ಸೊಮ್ಮಲ್ಬೇಕಿ ಆನೆನ ಬಟ್ಟು ಅಭಿ ಸೊಮ್ಮಲ್ ಬಂದಿ ಜನವತ್ತ ಗಿಂಡೆ ಗಿಡ ಮುಳ್ಳೋರು ಅಜ್ಜನ ಬಾಡಿ ಬಾರಿ ಒಂಜಿ ಕಂಬಳಾಡಿ ಇನ್ನಕ್ಕೆ ಇನ್ನೆ ಒಟ್ಟುನ ನೀರು ತಿಕ್ಕುಳು ಮಾಡಿದ್ರೆ ಆನಿಗೆ ಬಂದது என்னது பொல்லா காடு மாய் மல்தரி ஓலு சொயந்து மண்டா ஓமல கல்லுல ஓமன் அடிப்போடு ஜப்ப ஜவன கடிப்போடு ஜப்ப தகல்வோடு ஜப்ப கடிப்போடு ಬಳಿಕಾಯಿ ಇಲಕ್ಕೆಲೋ ಕರ್ನಾಟಕ ಬಣ್ಣಗ ಆಜಿ ಪಣ್ಣುಲ್ಲ ಒಡಿ ಕೊಟ್ಟಿ ಮುಂಜಾನೆ ಬತ್ತಿ ಎತ್ಯೋ ಎಪ್ಪುನಗ ಇಂಕೆ ಕೊಂತಮ್ಮ ದೇವಿ ಮಗನೇ ಸೇಮುಡು ಬಳಸೆ ಮುಕ್ಕಲ್ಲ ಪಂಜಿನ ಬೇರೆ ಬಿಡಿಯಮ್ಮ ಬೇಟಿಗೆ ಬಿಡಿಯರೆ ಧರ್ಮದ ಬತ್ತರ ಮಗ ಸೋ ಮರಶಂಭ ಮಹಾದೇವ ವಿಶ್ವೇಶ್ವರ ಮನವಲ್ಲಭ ಸರ್ವಾತ್ಮ ಇಷ್ಟದೇವತಾ ಕುಲದೇವತಾಭ್ಯರ್ಮ ಗ್ರಾಮದೇವತಾಭ್ಯರ್ಮ ಮಹಾಗಣಪತಿ ದುರ್ಗಾಪರಮೇಶ್ವರ ಸಮೇತ ಲೋಕನಾಥೇಶ್ವರ ಸ್ವಾಮಿ ದೇವತಾಭ್ಯರ್ಮ ಮನಸೋದಿಷ್ಟ ಪ್ರಾರ್ಥನಾ ಪ್ರದಕ್ಷಿಣ ನಮಸ್ಕಾರ ನಮಸ್ಕಾರ. ನಾವೀಗ ಸತ್ಯನಾಪುರದ ಅರಮನೆ ಏನಿದೆ ಅಲ್ಲಿನ ಅವಶೇಷಗಳ ಬಳಿ ಇದ್ದೇವೆ. ಈ ಕಾಡೇನಿದೆ, ಈ ಕಾಡು ಪ್ರದೇಶದ ಮೊದಲು ಇಲ್ಲಿ ಸಿರಿಯ ಅರಮನೆ ಇತ್ತು, ಸತ್ಯನಾಪುರ ಇತ್ತು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಏನೇನು ಅವಶೇಷಗಳು ಈಗ ಕಾಣಿಸ್ತಾ ಇದೆ ಅಂತ ನಾವು ಹೋಗೋದಾದ್ರೆ ಬನ್ನಿ ನೋಡು. ಇದು ಅಂದರೆ ಮುಂಚೆಲ್ಲ ಏನು ಹೇಳ್ತಿದ್ರು, ಇದು ಸುತ್ತು ಪಡಿಪಿರೆ ಅಂತ. ಸುತ್ತು ಪಡಿಪಿರೆ ಇದು ಇದೆಲ್ಲ ಅದರ ಸುತ್ತು ಪೌಳಿ ಅಂತ ಹೇಳ್ತಾರೆ. ತುಳುವಿನಲ್ಲಿ ಸುತ್ತು ಪಡಿಪಿರೆ ಇಲ್ಲು ಅಂತ ಹೇಳ್ತಿದ್ವಿ. ಈಗ ಇದು ಸುತ್ತು ಪೌಳಿ ಅಂತ ನಾವು ನೋಡೋದಾದ್ರೆ ಅರಮನೆಯ ಸುತ್ತ ಸುತ್ತ ಇದೊಂದು ಕುರು ತರ ಮಣ್ಣಿನ ಜಾಗ ಏನಿದೆ ಸುತ್ತು ಪೌಳಿ ನೋಡಿ. ಇದು ಇದು ಈ ರೀತಿಯ ಈ ತರ ಎಲ್ಲ ಒಂದೇ ಇದು ಸುತ್ತ ಇದ್ರ ಸುತ್ತ ಬಂದು ಪ್ರಶ್ನೆಯಲ್ಲಿ ಅಷ್ಟಮಂಗಲದಲ್ಲಿ ನಿಮಗೆ ಇಂಥ ಒಂದು ಜಾಗ ಉಂಟು, ಅದರಲ್ಲಿ ಅದರ ಸುತ್ತ ಒಂದು ಒಂದು ಅದೇ ಕುರು ಏನೋ ಉಂಟು, ಅದ್ರ ಇದರಲ್ಲಿ ಮರ ಎಲ್ಲ ದೊಡ್ಡ ದೊಡ್ಡ ಉಂಟು. ಅದರ ನಡುವಿನಲ್ಲಿ ಏನೊಂದು ಗಿಡ ಬಳ್ಳಿಗಳು ಏನಿಲ್ಲ. ಅಲ್ಲಿ ನೋಡಿ ಹೋಗಿ ಅಲ್ಲಿ ನೋಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಹೋಗಿ ಅಂತ ಹೇಳಿದಾಗ ನಮ್ಗೆ ಇಲ್ಲಿ ಈ ವಿಷಯ ತಿಳಿದು ಬಂತು. ಅಂದ್ರೆ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಗಿಡಗಳು ಬರುವುದಿಲ್ಲ ಅಂತ. ಅದೇ ನಾವು ಈಗ ನೋಡ್ತಾ ಇದೀವಿ, ಯಾವ್ದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಇಲ್ಲಿ 2 ಕಲ್ಲುಗಳನ್ನ ಇಡಲಾಗಿದೆ. ಇದು ಸಿರಿ ದೈವಗಳು. ಸಿರಿ ದೈವಗಳು ಅಂದ್ರೆ ಆ ಪ್ರಶ್ನೆಯಲ್ಲಿ ಅಷ್ಟಮಂಗಲದಲ್ಲಿ ಎನ್ನುವಾಗ ನೀವು ಅಲ್ಲಿ ಹೋಗಿ ಆ ಜಾಗ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅಲ್ಲಿ ಒಂದು ಏನೋ ನಮ್ಗೆ ಒಂದು ಗುರುತು ಅಂತ ಬೇಕಲ್ಲ, ಅದೊಂದು ಇದಕ್ಕೆ 2 ಕಲ್ಲು ಇಟ್ಟು ಅದಕ್ಕೆ ನೀವು ವರ್ಷ ಬರುವಾಗ ಅದೇ ಪೂಜೆ ಮಾಡಿ ಅಲ್ಲಿಂದ ಹಿಂಗಾರ ತಂದು ದೇವಸ್ಥಾನದಲ್ಲಿ ಮತ್ತೆ ಧ್ವಜಾರೋಹಣ ಮಾಡುವುದು ಅಂತ ಹೇಳಿ ತಿಳಿಸಿದ್ದಾರೆ. ಮುಖ್ಯವಾಗಿ ಇದ್ರ ಸುತ್ತುಪೌಳಿಗೆ ಕಾಣಿಸ್ತಾ ಇದೆ. ಇದು ಸುತ್ತ ಆಗಿರುವಂತ ಒಂದು ಸುತ್ತುಪೌಳಿ, ಇದೇ ಅರಮನೆ ಆಗಿದೆ. ಇದ್ರ ಒಂದು ಮಧ್ಯದಲ್ಲಿ ನಾವೀಗ ಇದ್ದೇವೆ ಅಂತ. ಇದೆಲ್ಲ ಬಿದ್ದೋಗಿದೆ, ಇದ್ರ ಅವಶೇಷಗಳು ನಮಗೆ ಕಾಣಿಸ್ತಾ ಇದೆ ಅಂತ. ಅದು ಬಿಟ್ರೆ ಬೇರೆ ಏನಾದ್ರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇನ್ನಷ್ಟು ಮಾಹಿತಿ ಅಂದ್ರೆ ಹೆಚ್ಚು ನಮ್ಗೆ ಅಷ್ಟು ತಿಳಿಲಿಕ್ಕಿಲ್ಲ. ನಾವು ಅಷ್ಟಮಂಗಲ ಹೇಳಿದಾಗೆ ನಾವು ನಮ್ಮ ಹಿರಿಯರು, ನಮ್ಮ ತಂದೆಯವರು ಮತ್ತೆ ಅವರ ಅಧ್ಯಕ್ಷರ ತಂದೆಯವರು ಅವತ್ತು ದೇವಸ್ಥಾನದ ಕಮಿಟಿಯಲ್ಲಿ ಇದ್ದವರು. ಆ ಸಮಯದಲ್ಲಿ ಇದು ಏನು ಅಷ್ಟಮಂಗಲ ಇಡುವಾಗ ಇಲ್ಲಿ ಹೀಗೆ ಉಂಟಂತ ಅವರು ಹೇಳಿದ ಮೇಲೆ ನಮಗೆ ಈ ವಿಚಾರ ಅವರು ಕೇಳಿಕೊಂಡು ನಾವು ಈಗ ಅದರ ವಿಚಾರ ಬಗ್ಗೆ ಸ್ವಲ್ಪ ತಿಳಿದ ಮಟ್ಟಿಗೆ ನಾನು ತಿಳಿಸುತ್ತಾರೆ. ನೀವು ವರ್ಷ ಬರ್ತಾ ಇರ್ತೀರಾ? ನೀವು ಸಹ ಬರ್ತಾ ಇರ್ತೀರಿ? ನಾನು ವರ್ಷ ಬರ್ತಾ ಇರ್ತೀನಿ. ನೀವು ಕಂಡ ಹಾಗೆ ಈ ಜಾಗದಲ್ಲಿ ಇರುವಂತಹ ಸತ್ಯದ ಬಗ್ಗೆ ಹೇಳೋದಾದ್ರೆ, ಇಲ್ಲಿಗೆ ನಾವು ಬಂದ ಮೇಲೆ ಕಂಡಿದ್ದು ಅಂದ್ರೆ ಈಗ ನೋಡಿ ಕಲ್ಲು ನೋಡಿ, ಇಲ್ಲಿ ಕಾಟ್ಕಲ್ಲು ಎಲ್ಲ ಉಂಟು ಸುತ್ತ. ಇದು ನಮಗೆ ಅಷ್ಟಮಂಗಲದಲ್ಲಿ ಕಂಡಿದೆ. ನಿಮಗೆ ಗೊತ್ತಾಗ್ತದೆ ಅಲ್ಲಿ ಹೋದ್ಮೇಲೆ. ಈ ಸುತ್ತಿ ಪಾಟಿಪಿಲಿ ಇಲ್ಲ ಅಂತ ಉಂಟಲ್ಲ, ಅದು ದಿಡ್ಡು ತರ ಉಂಟು ಈಗ ನೋಡಿ. ಮತ್ತೆ ಇಲ್ಲಿ ಕಾಟ್ಕಲ್ಲೆಲ್ಲ ಬಿದ್ದಿದೆ ನೋಡಿ, ಇದೆಲ್ಲ ಅದ್ರದ್ದೇ ಅಂತ ನಮಗೆ ಕುರುವಾದೆ. ಮತ್ತೆ ಇಷ್ಟು ಜಾಗದಲ್ಲಿ ಏನು ಬೆಳೆಯುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ನಾವು ಬಂದು ನೋಡುವಾಗ ಏನು ಕಾಣಿಸ್ತಾ ಇಲ್ಲ, ಇಲ್ಲಿ ಹುಲ್ಲು ಇಲ್ಲ, ಗಿಡಗಳು ಇಲ್ಲ, ಯಾವುದಿಲ್ಲ ಇಲ್ಲಿ. ಇಷ್ಟು ಏನು ಬೆಳೆಯುವುದಿಲ್ಲ ಈ ಜಾಗದಲ್ಲಿ. ಮತ್ತೆ ಅಲ್ಲಿ ಇದು ಸ್ವಲ್ಪ ದಿನ ಆದ್ಮೇಲೆ ನಾವು ಮತ್ತೆ ಪುನಃ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದೇವೆ. ನಾವು ಹೋಗಿ ಒಂದು ಕುರುವು ನೋಡಿ ಬಂದಿದ್ದೇವೆ, ಇದು ಹೌದೋ ಅಲ್ವಾ ಅಂತ. ಅದಕ್ಕೆ ಅಲ್ಲಿ ನೋಡುವಾಗ, ನಾವು ದೇವಸ್ಥಾನದಲ್ಲಿ ನೋಡುವಾಗ ಹೌದು ಇದೇ ಜಾಗ ಅಂತ ಕನ್ಫರ್ಮ್ ಆಯ್ತು. ನಂಬಿಕೆ ಜಾಸ್ತಿ ಆಯ್ತು. ಬರುವ ಇಂಟ್ರೆಸ್ಟ್ ನಮಗೆ ಬಂತು ಊರಿನವರಿಗೆ. ಈ ಪ್ರಕೃತಿ ರಮಣೀಯ ಮಧ್ಯದಲ್ಲಿರುವಂತಹ ಒಂದು ಅರಮನೆ ಅಲ್ವಾ? ಬರುವಂತ ಸಂದರ್ಭದಲ್ಲಿ ನಮಗೊಂದು ದೈವಿಕ ಭಾವನೆ ಮೂಡುತ್ತದೆ. ಇಲ್ಲಿ ಒಂದು ದೇವರ ಒಂದು ಸಾನ್ನಿಧ್ಯ, ದೈವದ ಒಂದು ಸಾನ್ನಿಧ್ಯ ಇಲ್ಲಿ ಗೊತ್ತಾಗ್ತಾ ಇದೆ. ನಾನಿಲ್ಲಿಗೆ ಮೊದಲ ಬಾರಿ ಬಂದಿರುವಂತಹದ್ದು. ನಮ್ಮ ಭಾರತದ ಹಿಂದೂ ಧರ್ಮದಲ್ಲಿ ಜನಪದ ಆರಾಧನೆ ಅನ್ನುವಂಥದ್ದು ಒಂದಿದೆ. ಈಗ ನೀವು ದೈವಾರಾಧನೆ ಅಥವಾ ತೆಯ್ಯಂ ಅಥವಾ ಉತ್ತರ ಭಾರತಕ್ಕೆ ಹೋದರೆ ಬೇರೆ ಬೇರೆ ಇದರಲ್ಲಿ ನಾನ್ ವೆಜಿಟೇರಿಯನ್ ಅಂದರೆ
ನಾವು ಮಾಂಸಾಹಾರಿ ಸಂಪ್ರದಾಯದ ಮೂಲಕ ಆರಾಧನೆ ಮಾಡ್ತಾರೆ. ಹಿಂದೂ ಧರ್ಮದ ಮೇಜರ್ ಪಾರ್ಟ್ ಆರಾಧನೆ ಇರುವಂಥದ್ದು ಈ ಜನಪದ ಆರಾಧನೆ. ಈಗ ನಮ್ಮ ಸಿರಿ ಆರಾಧನೆ ಕೂಡ ತುಳು ಜನಪದ ಆರಾಧನೆಯ ಭಾಗ. ಅಲ್ಲಿ ಮೂಲ ದೇವರು ನಾಗಬ್ರಹ್ಮ ಅಂತ ಇರ್ತಾನೆ. ಆ ನಾಗಬ್ರಹ್ಮ ಅಂತ ಹೇಳಿದ್ರೆ ನಾಗನ ರೂಪದಲ್ಲಿ ದೇವರನ್ನು ಕಾಣೋದು. ನಮ್ಮ ದೇವರು ನಾಗನ ರೂಪದಲ್ಲಿ ಬರ್ತಾನೆ, ಅಥವಾ ನೀವು ಕಾಡು ಹಂದಿಯ ರೂಪದಲ್ಲಿ ಬಂದಾಗ ಅವನು ಪಂಜುರ್ಲಿ ಆಗ್ತಾನೆ, ಅವನು ಹುಲಿಯ ರೂಪದಲ್ಲಿ ಬಂದಾಗ ಪಿಲ್ಚಂಡಿ ಆಗ್ತಾನೆ. ಈ ರೀತಿಯಲ್ಲಿ ಪ್ರಕೃತಿ ಆರಾಧನೆಯನ್ನ ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಈಗ ಟ್ರೈಬಲ್ ಸಮುದಾಯಗಳೇನಿದೆ, ಕೃಷಿ ಸಮುದಾಯಗಳೇನಿದ್ದಾವೆ, ಅಥವಾ ನಮ್ಮ ಈ ದನಕರು ಸಾಕುವಂಥ ಸಮುದಾಯಗಳು ಏನಿದ್ದಾವೆ, ಇವರೆಲ್ಲ ಈ ರೀತಿ ಆರಾಧನೆಗಳನ್ನು ಮಾಡ್ಕೊಂಡು ಬಂದವರು. ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಕೇವಲ ಆರಾಧನೆ ಮಾತ್ರ ಅಲ್ಲ, ಅಲ್ಲಿ ಡ್ಯೂಟೀಸ್ ಅಂದರೆ ನಮಗೆ ಕರ್ತವ್ಯ ಕೂಡ ಇದೆ. ನಾವೀಗ ಒಂದು ನಮ್ಮ ಆರಾಧನೆ ಮಾಡ್ತೇವೆ, ಆರಾಧನೆ ಮಾಡಿದಾಗ ಅಲ್ಲಿ ಬಂದವರಿಗೆ ಖಾಲಿ ಅನ್ನ ಕೊಡೋದು ಮಾತ್ರ ಅಲ್ಲ, 7 ರೀತಿಯ, ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ 7 ರೀತಿಯ ದಾನಗಳಿದೆ. ಅದನ್ನು ಈಗ ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಮೂಲತಃವಾಗಿ ನಮ್ಮ ತುಳು ಧರ್ಮದಲ್ಲಿ ಆ ರೀತಿಯಾದಂಥ ಒಂದು ಆರಾಧನಾ ಪದ್ಧತಿಗಳಿತ್ತು. ಇಲ್ಲಿ ಸಿರಿ ಆರಾಧನೆ ಕೂಡ ಹಾಗೆ. ಅದು ಮೂಲತಃ ನಿಮಗೆ ಆರಾಧನೆ ನಾಗನದ್ದು, ನಾಗಬ್ರಹ್ಮನ ಆರಾಧನೆ. ಆ ನಾಗಬ್ರಹ್ಮನ ಆರಾಧನೆಯನ್ನು ಕುಮಾರನ ಮೂಲಕ, ಸಿರಿಯ ಮೂಲಕ, ಅಂದರೆ ಸಿರಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನೀವು ಅಲೌಕಿಕವಾಗಿ ನೋಡಿದಾಗ ದೈವಿಕ ಶಕ್ತಿ, ಇನ್ನೊಂದು ನೀವು ಸಾಮಾಜಿಕವಾಗಿ ನೋಡಿದಾಗ ಕೂಡ ಆಕೆ ಮಹಿಳಾ ಸಬಲೀಕರಣಕ್ಕಾಗಿ ಅಥವಾ ಮಹಿಳಾ ಸ್ವಾತಂತ್ರ್ಯಕ್ಕಾಗಿ, ಮಹಿಳಾ ಅಧಿಕಾರಕ್ಕಾಗಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ದೈವಿಕ ಶಕ್ತಿ ಕೂಡ ಹೌದು. ಕುಮಾರನನ್ನು ನೋಡಿದಾಗ ಅವನು ಹುಟ್ಟಿದಾಗಲೇ ಅವನು ಅದ್ವಿತೀಯವಾದಂಥ ಪೂರ್ವಜ್ಞಾನ ಕೂಡ ಇತ್ತು, ಮತ್ತು ನಂತರದ ದಿನಗಳಲ್ಲಿ ಏನಾಗ್ತದೆ ಅನ್ನುವಂಥ ಭವಿಷ್ಯ ಜ್ಞಾನ ಕೂಡ ಇದ್ದಂಥ ಒಬ್ಬ ಮಗುವಾಗಿ ಅವನು ಕಾಣಸಿಗ್ತಾನೆ. ಈಗಲೂ ಕೂಡ ನೀವು ಎಲ್ಲಿ ಸಮಸ್ಯೆಗಳು ಏನು ಅದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದರೆ ಕುಮಾರನಲ್ಲಿ ಹೋಗಿ ಕೇಳ್ತಾರೆ. ಅಂದರೆ ಕುಮಾರ ಪಾತ್ರಿ ಏನಂತ ಇದ್ದಾರೆ. ಅದು ನಂತರ ದಿನಗಳಲ್ಲಿ ಏನಾಗಿದೆ ಹೇಳಿದರೆ, ನಮ್ಮ ಬೇರೆ ಬೇರೆ ಪೌರಾಣಿಕ ಅಥವಾ ಬಾಕಿ ಹಿನ್ನೆಲೆಗಳಿಂದಾಗಿ ಏನಾಗಿದೆ, ಈ ಮೂಲ ಆರಾಧನೆಯ ಕಥೆಗಳು ಅಥವಾ ವಿಚಾರಗಳೇನಿದ್ದಾವೆ ಅವುಗಳು ಪಲ್ಲಟಾಗಿದ್ದಾವೆ. ಹಾಗಿದ್ರೂ ಕೂಡ ನಮ್ಮ ಜನ ಸಮುದಾಯದಲ್ಲಿ, ಈಗ ನೀವು ತುಳುನಾಡಲ್ಲಿ ಹೋದರೆ ಪ್ರತಿ ಕಡೆ ಕೂಡ ನೀವು ದೈವಾರಾಧನೆಯನ್ನು ಕಾಣ್ತೀರಿ. ಈ ದೈವಾರಾಧನೆಯ ನೀವು ಏನು ಮೂಲಕ್ಕೆ ಹೋದಾಗ ಅದು ತುಂಬ ಪ್ರಕೃತಿ ರಮಣೀಯವಾಗಿರುವಂಥ ಒಂದು ಆರಾಧನೆ ಹೌದು. ಅದರ ಜೊತೆಗೆ ನಿಮಗೆ ಕರ್ತವ್ಯಬದ್ಧವಾದಂಥ, ಅಂದರೆ ಎಲ್ಲ ಮನುಷ್ಯರು ನಮ್ಮೊಟ್ಟಿಗೆ ಬದುಕಬೇಕನ್ನುವಂಥ ಒಂದು ಕಲ್ಪನೆ ಇರುವಂಥ ಏಕೈಕ ಆರಾಧನಾ ಪದ್ಧತಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯಾನೆಗ್ಲೆ ಮೂರು ಬಾರಿ.